ಕೇಳ್ಕೊಳ್ತಾ ಇರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡಿಸಿ ಸರ್ ಅಂತೇಳಿ ಕಣ್ಣೀರು ಹಾಕೊಂಡು ಗುಳೋ ಅಂತ ಅಳ್ತಾ ಇದ್ದಾರೆ. ಅವರ ಕಣ್ಣೀರು ನಾಟಕೀಯ ಅಥವಾ ಅದೇನೋ ಆರೋಪಗಳನ್ನ ಮಾಡ್ಬೋದು, ಆದರೆ ನಿಜಕ್ಕೂ ಸರ್ ನಮ್ಗೆ ಅನ್ಯಾಯ ಆಗಿದೆ. ನಮ್ಮ ಮಕ್ಕಳಿಗೆ ಬೆಳೆದಿದ್ದಾರೆ, ಅವ್ರು ಕೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ವಕೀಲರಿದ್ದಾರೆ, ಅವ್ರು ನಮ್ಗೆ ತಿಳಿಸಿದ್ದಾರೆ ನಮಗೆ ಮೋಸ ಆಗಿದೆ ಸರ್, ನಮಗೇನೋ ನೀರಾವರಿ ಯೋಜನೆ ಕೊಡ್ತೀವಿ ಅಂದರು, ನಮ್ಗೆ ಹೆಬ್ಬಟ್ಟು, ನಮಗೇನೋ ಗೊತ್ತಿಲ್ಲ, ಎಲ್ಲ ನಮಗೀಗ ತಲೆ ಮೇಲೆ ಕಲ್ಲು ಹಾಕ್ಬಿಟ್ಟಿದ್ದಾರೆ ಅಂತೆಲ್ಲ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ನಾನು ಮತ್ತೆ ಮಾತಾಡ್ಸ್ತೀನಿ ದೊಡ್ಡ ಕೊರಮ ಮಾತಾಡ್ತೀರಿ ಹೆಂಗ್ರಿ? ಅಲ್ಲ ಮಾತಾಡ್ಬೇಕ್ರಿ. ಮತ್ತೀಗ ನಿಮ್ಗೆ ಮತ್ತೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಮತ್ತೆ ಹೆಂಗ್ರಿ? ನೀವು ಗೊತ್ತಾಗ್ಬೇಕಲ್ಲ ಜನರಿಗೆ, ಜನ ಕೇಳ್ತಾರೆ ನಮ್ಗೆ ಯಾವ ತರ ಅನ್ಯಾಯ ಆಗಿದೆ ಅಂತ ಹೇಳಿ. ಈಗ ನೀವು ಹೊಲ ಬೇಕ್ರಿ ನಿಮ್ಗೆ ವಾಪಸ್ ಹಂಗಾರ? ಇಲ್ಲ ಅವ್ರು ಮಾತಾಡಕ್ಕೆ ಹಿಂದೆ ಬಂದು ನೋಡ್ತಾರೆ. ಮಾತಾಡ್ಸ್ತೇನೆ ಆಮೇಲೆ ನಿಮ್ಮನ್ನ. ನಮ್ಮ ಜೊತೆಗೆ ವಕೀಲರಿದ್ದಾರೆ ಜಗದೀಶ್ ಅವರು, ಅವ್ರ ಪರವಾಗಿ ಹೋರಾಟ ಮಾಡ್ತಿದ್ದಾರೆ. ಜಗದೀಶ್ ಅವರ ಈಗ ಸಹಜವಾಗಿ ಅವರ ನೋವನ್ನು ಕೇಳ್ತಾ ಇದ್ವಿ ನಾವು. ಇದು ಕೆಲವೊಬ್ಬರಿಗೆ ಸುಳ್ಳು ಅಂತ ಅನಿಸ್ಬಹುದು, ಬಟ್ ಆದ್ರೆ ಈಗ ನೀವು ಇದ್ರ ಬಗ್ಗೆ ಆಳಾಗಲ್ಲ, ನಿಮ್ಗೆ ಗೊತ್ತಿದೆ ಸರ್. ಅದನ್ನು ಡೀಟೇಲ್ ಆಗಿ ಹೇಳೋದಾದ್ರೆ ಯಾವಾಗ ಗ್ರ್ಯಾಂಡ್ ಆಗಿತ್ತು, ಯಾವಾಗ ಅದು ಆಮಿಷವನ್ನು ಒಡ್ಡಿದ್ರು, ಅಥವಾ ಯಾರ ಹೆಸರು ಮಾಡ್ಕೊಂಡಿದ್ದಾರೆ, ಮತ್ತು ಇಲ್ಲಿ ಯಾವ ರೀತಿ ಅಕ್ರಮ ನಡೆದಿದೆ ಅಂತ ನಿಮ್ಮ ಆರೋಪ? ಮೊದಲನೇದಾಗಿ ನಾನು TV5 ವಾಹಿನಿಗೆ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತಿದ್ದೇನೆ. ಎಸ್, ನೊಂದಂಥವರ ಪರವಾಗಿ ಮತ್ತು ಅವರ ಬದುಕಿಗೆ ಭರವಸೆಯ ಒಂದು ಆಶಾಕಿರಣವಾಗಿ ಇವತ್ತು TV5 ಮುಂದೆ ಬಂದು ಅವರಿಗೊಂದು ನೆರಳು ಕೊಡುವಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದ ಬಗ್ಗೆ ನನಗೆ ಭಾಳ ಸಂತೋಷವಾಗ್ತಿದೆ. ಇಲ್ಲಿ ಮುಖ್ಯವಾಗಿ ಈಗಾಗಲೇ ಸರ್ ಎಲ್ಲ ರೀತಿಯಿಂದನೂ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಮಾಡೋದಾದರೆ, ಇಲ್ಲಿ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ದಡೇಸ್ಗೂರ್ ಎನ್ನುವ ಗ್ರಾಮದಲ್ಲಿ 1990-91ರಲ್ಲಿ ಸುಮಾರು 17ರಿಂದ 18 ಜನ ದೇವದಾಸಿ ಮಹಿಳೆಯರಿಗೆ ಅವರ ಒಂದು ಉಪಜೀವನಕ್ಕಾಗಿ ಜಿಲ್ಲಾಧಿಕಾರಿಗಳಿಂದ ತಲಾ 3 ಎಕರೆ ಜಮೀನುಗಳು ಮಂಜೂರಾಗ್ತವೆ. ಅದು SC/ST ನಿಗಮದಿಂದ 50% ಸಹಾಯಧನ, 50% ಸಾಲದ ರೂಪದಲ್ಲಿ, ಅವರು 50% ಸಾಲದ ರೂಪ ತೆಗೆದುಕೊಂಡಂತ ಇದರಲ್ಲಿ ಅವರು ಹಣವನ್ನು ಕೂಡ ಪಾವತಿ ಮಾಡಿದ್ದಾರೆ ಎಲ್ಲ ದೇವದಾಸಿ ಮಹಿಳೆಯರು. ಇಂತಹ ಜಮೀನಿಗೆ ಅಂದ್ರೆ ಈಗ ಗೌರ್ಮೆಂಟ್ ಜಮೀನು ಗ್ರಾಂಟ್ ಆಯ್ತು ಅನ್ಕೊಳ್ಳಿ, 92ರಲ್ಲಿ ಆಯ್ತು ಅನ್ಕೊಳ್ಳಿ, ವಾರಸ್ದಾರರು 92ರಿಂದ ಇವರೇ ಆಗ್ಬಿಡ್ತಾರ ಹೆಂಗೆ? ಇವ್ರಿಗೆ ಆದೇಶ ಆದಾಯದಿಂದಲೂ ಇವರೇ ವಾರಸ್ದಾರ ಸರ್, ಇವರೇ ವಾರಸ್ದಾರ ಆ್ಯಕ್ಚುಲಿ. ಬಟ್ ಈ ಜಮೀನುಗಳ ಬಗ್ಗೆ ಏಕಾಏಕಿ ಏನು ಮಂಜೂರಾತಿ ಆದೇಶದಲ್ಲಿ ಏನಿದೆ, ಪ್ರಭಾರ ನಿಷೇಧ ಸಮಯ, ನಿಗದಿತ ಸಮಯ ಏನಿದೆ 20 ವರ್ಷ ಇದೆ. ಅದರಲ್ಲಿ 20 ವರ್ಷ ಮುಕ್ತಾಯಗೊಂಡ ನಂತರ ಹೌದು ಏಕಾಏಕಿ ಇದ್ರ ಮೇಲೆ ನೀವು ಹೇಳಿದಂಗೆ ಭೂಗೋಳರ ಕಣ್ಣು ಬೀಳುತ್ತೆ. ಆ ವ್ಯಕ್ತಿಗಳು ಮಾಜಿ ಶಾಸಕರು ಬಸವರಾಜ್ ದಡೇಸೂರ್ ಅನ್ನೋ ವ್ಯಕ್ತಿ ಏಕಾಏಕಿ ಎಲ್ಲ ಜಮೀನುಗಳನ್ನು ಖರೀದಿ ಮಾಡಿಕೊಳ್ತಾರೆ, ಕೆಲವೊಂದು ಜಮೀನುಗಳನ್ನು ಜಿಪೇ ಮಾಡಿಕೊಳ್ತಾರೆ. ಅಲ್ಲಿ ಮೇಲ್ನೋಟಕ್ಕೆ ನೋಡಿದ್ರೆ ಸಂಪೂರ್ಣವಾಗಿ ಈ ಪ್ರಕರಣದಲ್ಲಿ ವಂಚನೆ ಆಗಿದೆ, ದೇವದಾಸಿ ಅವರಿಗೆ ಸಂಪೂರ್ಣವಾಗಿ ವಂಚನೆ ಆಗಿದೆ ಅಂತೇಳಿ ನಾನು ಮೇಲ್ನೋಟಕ್ಕೆ ಹೇಳಕ್ ಇಷ್ಟಪಡ್ತೇನೆ. ಮಾತ್ರ ದಾಖಲೆ ಏನಿದೆ, ದಾಖಲೆ ಸಂಪೂರ್ಣ ದಾಖಲೆ ಆರೋಪ ಮಾಡಿದ್ರೆ ಎಸ್. ಈಗ ಅವರು ಸರ್ವೆ ನಂಬರ್ 81-84ರಲ್ಲಿ ಏನು ಜಮೀನುಗಳು ಹಂಚಿಕೆ ಆಗ್ತಾವ, ಅದರಲ್ಲಿ ಬಹಳಷ್ಟು ಜಮೀನುಗಳನ್ನು ತನ್ನ ಪತ್ನಿ ಹೆಸರಲ್ಲಿ ಖರೀದಿ ಪತ್ರ ಮಾಡಿಸ್ಕೊಳ್ತಾರೆ. ಓಕೆ, ಹೆಸರೇನವ್ರದ್ದು? ಸರೋಜಮ್ಮ ಅಂತೇಳಿ ಅವ್ರ ಪತ್ನಿ. ಓಕೆ, 2011-12ರಲ್ಲಿ. ಇನ್ನೊಂದು ಮುಖ್ಯವಾಗಿ ಗಮನಿಸ್ತಕ್ಕಂಥ ವಿಷಯ ಇಲ್ಲಿ, ಎಲ್ಲ ದೇವದಾಸಿ ಮಹಿಳೆಯರು 2011-12ರಲ್ಲಿ ಅದಂದ್ರೆ ಪರಭಾರ ನಿಷೇಧ ಅಲ್ಲಿ ಮುಗಿದು ಬಿಡ್ತದೆ ಸಮಯ. ಆ ಸಮಯ ಮುಗಿದ ತಕ್ಷಣನೇ ಇವ್ರಿಗೆಲ್ಲರೂ ಮಾರಾಟ ಮಾಡಿಬಿಡ್ತಾರ. ಇಲ್ಲಿ ಗಮನ ಹರಿಸ್ತಕ್ಕಂಥ ವಿಷಯ ಅದು. ಸಮಯ ಮುಗಿದ ತಕ್ಷಣ ಇವ್ರಿಗೆ ಮಾರಾಟ ಮಾಡಿಬಿಡ್ತಾರೆ, ಮತ್ತು ಅದು ಎಲ್ಲ ದೇವದಾಸಿ ಮಹಿಳೆಯರು ಇವ್ರಿಗೆ ಮಾರಾಟ ಮಾಡಿಬಿಡ್ತಾರ. ಅಂತ ಪರಿಸ್ಥಿತಿ ಅವ್ರಿಗೇನಿತ್ತು, ಅವರು ಉಪಜೀವನಕ್ಕೆ ಕೊಟ್ಟಂತ ಜಮೀನನ್ನ ಎಲ್ಲ ದೇವದಾಸಿ ಮಹಿಳೆಯರು ಇವ್ರಿಗೆ ಯಾಕೆ ಮಾರಾಟ ಮಾಡ್ಕೊಂತಾರ? ಅಲ್ಲಿ ಸಮಥಿಂಗ್ ಏನೋ ನಡೆದಿದೆ ಅಂತೇಳಿ ವಿಚಾರ ಮಾಡತಕ್ಕಂಥ ವಿಷಯ ಇದು. ಹಾಗಾಗಿ ಅಲ್ಲದೆ ಈಗೇನು ಪಿಟಿಷನ್ ಕಾಯ್ದೆ ಬಗ್ಗೆ ಏನು ತಾವೆಲ್ಲ ಹೇಳ್ತಾ ಇದ್ದೀರಿ ಅಲ್ಲ, ತಾವು 2011ರಲ್ಲಿ ಈಗ ಹೇಳ್ತಿದ್ರಿ ಪರಭಾರೆ ಆಗಿದೆ ಅಂತ. ಹೌದು ಅಲ್ವಾ? ಅದು 20 ವರ್ಷ ಕಂಪ್ಲೀಟ್ ಆಗಿದೆ ಅಲ್ಲ? ಕಂಪ್ಲೀಟ್ ಆದ್ರೂ ಕೂಡ ಪಿಟಿಷನ್ ಕಾಯ್ದೆ ಪ್ರಕಾರನೇ ಇಮಿಡಿಯೇಟ್ಲಿ ಹೇಗೆ ಮಾಡ್ತಾರೆ ಅಂತ ನಿಮ್ದು? ಇಲ್ಲ, ಆಕ್ಚುಲಿ ಮಾಡ್ಲಿಕ್ಕೆ ಬರಲ್ಲ ಸರ್. ಸರ್ಕಾರದ ಪೂರ್ವಾನುಮತಿ ತೆಗೆದುಕೊಳ್ಳಲಾಗಲೇ
ಜಮೀನನ್ನು ಏನು SC ST ಜನಾಂಗದವರಿಗೆ ಹಂಚಿಕೆ ಮಾಡಿದಂಥ ಜಮೀನನ್ನು ಪರಭಾರೆ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಕಂಪಲ್ಸರಿ ಪರವಾನಗಿ ತಗಲೇಬೇಕು ಸರ್ಕಾರದ. ಹೌದು, ಅಂದ್ರೆ ಜಿಲ್ಲಾಧಿಕಾರಿಗಳ ಪರ್ಮಿಷನ್ ಬೇಕು. ಜಿಲ್ಲಾಧಿಕಾರಿಗಳ ಪರ್ಮಿಷನ್ ತಗೋಬೇಕು. ಜಿಲ್ಲಾಧಿಕಾರಿಗಳಿಂದ ಕಂದಾಯ ಆಯುಕ್ತರಿಗೆ, ಕಂದಾಯ ಇಲಾಖೆಗೆ ಬರ್ತದೆ, ಸರ್ಕಾರನೇ ಅನುಮತಿ ಕೊಡಬೇಕು. 1997ರಲ್ಲೇನೆ ಹೇಳಿಕೆ ಇದು ಸರ್ಕಾರ ಸುತ್ತಲೇ ಇದೆ ಸರ್. ಹೌದು ಸರ್. ಈಗ ಅವ್ರಿಗೆ ಬದುಕು ಅಂದ್ರೆ ಅವ್ರು ಯಾರೋ ಮಕ್ಕಳು ದೊಡ್ಡ ಮದುವೆಗೋ ಅಥವಾ ಅವ್ರ ಕುಟುಂಬಕ್ಕೆ ಏನೋ ಒಂದು ಆಧಾರ ಬೇಕು, ಆ ಸಂದರ್ಭದಲ್ಲಿ ಮಾರುವಂತ ಅವಕಾಶಗಳಿದೆ ಸರ್. ಅದಕ್ಕೆ ಅದರದೇ ಆದ ಕಾನೂನು ಚೌಕಟ್ಟಿದೆ. ಓಕೆ, ಅವರನ್ನ ಸಂಪೂರ್ಣವಾಗಿ ಭೂ ರೈತರನ್ನಾಗಿ ಮಾಡ್ಲಿಕ್ಕೆ ಅವಕಾಶಗಳಿಲ್ಲ ಬ್ರಿಟಿಷ್ ಸರ್ಕಾರದಲ್ಲಿ. ಅವ್ರಿಗೇನಂದ್ರೆ ಅವ್ರಿಗೆ ಏನು ಅವ್ರ ಜಮೀನಿದೆ ಅದರಲ್ಲಿ ಅರ್ಧದಷ್ಟು ಜಮೀನು ಅವ್ರಿಗೆ ಉಳಿಬೇಕಾಗ್ತದೆ. ಬರ್ತೀನಿ ನಾನು ಸ್ವತಃ ನಮ್ಮ ಜೊತೆಗೆ